ಇನ್ನು ದೀಪಾವಳಿ ವ್ಯಾಪಾರದ ನಿರೀಕ್ಷೆಯಲ್ಲಿದ್ದಂತಹ ವರ್ತಕರಿಗೆ ಶಾಕ್ ಸಿಕ್ಕಿದೆ. ಚಿಕ್ಕಪೇಟೆಯ ವರ್ತಕರಿಗೆ ಶಾಕ್ ಕೊಟ್ಟಿದ್ದಾರೆ ಜಿಬಿಎ ಮಾರ್ಷಲ್ಗಳು. ಅಂಗಡಿಯ ಮುಂದೆ ಕಸದ ರಾಶಿ ಕಸವನ್ನ ಸುರಿದಿದ್ದಾರೆ ಮಾರ್ಷಲ್ಸ್ಗಳು. ಅಂಗಡಿಯ ಮುಂದೆಯೇ ಕಸದ ರಾಶಿಯನ್ನು ಸುರಿಯಲಾಗಿದೆ. ಇನ್ನೂ ಕೂಡ 20 ಗಾಡಿಯನ್ನು ತಂದು ಸುರಿತೀವಿ ಅಂತ ಪೌರ ಕಾರ್ಮಿಕರು ಹೇಳ್ತಾ ಇದ್ದಾರಂತೆ. ಪ್ರತಿ ದೀಪಾವಳಿ ದಸರಾಗೆ ಇದೇ ರೀತಿಯ ಪರಿಸ್ಥಿತಿ ಅಂತ ವರ್ತಕರು ಹೇಳ್ತಾ ಇದ್ದಾರೆ. ಮೂಗು ಮುಚ್ಚಿಕೊಂಡು ಹೋಗಬೇಕಾದಂತಹ ಪರಿಸ್ಥಿತಿಯಲ್ಲಿ ಗ್ರಾಹಕರು ಇದ್ದಾರೆ. ಕಸದ ರಾಶಿಯಿಂದಾಗಿ ಟ್ರಾಫಿಕ್ ಜಾಮ್ ಆಗಿ ಹತ್ತಾರು ಸಮಸ್ಯೆಗಳು ಉಂಟಾಗ್ತಾ ಇದೆ. ಮಾರ್ಷಲ್ಗಳ ವಿರುದ್ಧ ದೂರು ಕೊಡೋದಕ್ಕೆ ವರ್ತಕರು ಮುಂದಾಗಿದ್ದಾರೆ. ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ರಾಶಿ ಕಸವನ್ನ ಇಲ್ಲಿ ಸುರಿಯಲಾಗಿದೆ. ಲಕ್ಷ ವ್ಯಾಪಾರ ಆಗುವಂತಹ ಸ್ಥಳದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ ಗ್ರಾಹಕರು ಬರ್ತಾರೆ. ಇಂಥ ಒಂದು ಸ್ಥಳದಲ್ಲಿ ಈ ರೀತಿಯಾಗಿ ಕಸದ ರಾಶಿಯನ್ನ ತಂದು ಹಾಕಿರೋದು. ಇನ್ನೂ ಕೂಡ 20 ಗಾಡಿಯನ್ನ ತಂದು ಸುರಿತೀವಿ ಅಂತ ಪೌರ ಕಾರ್ಮಿಕರು ಹೇಳ್ತಾ ಇದ್ದಾರಂತೆ. ದೀಪಾವಳಿ ವ್ಯಾಪಾರದ ನಿರೀಕ್ಷೆಯಲ್ಲಿದ್ದಂತಹ ವರ್ತಕರಿಗೆ ಈ ಒಂದು ಆಘಾತ ಈಗ ಉಂಟಾಗಿದೆ. ಬೆಂಗಳೂರಿನಲ್ಲಿ ದೀಪಾವಳಿ ಹಬ್ಬಕ್ಕೆ ಚಿಕ್ಕಪೇಟೆಯಲ್ಲಿರುವಂತಹ ವರ್ತಕರಿಗೆ ಈ ಸಲ ಒಂದು ವಿಶೇಷವಾದಂತಹ ಉಡುಗೊರೆ ಕೊಟ್ಟಿದ್ದಾರೆ. ಅದೇನು ಅಂತ ಹೇಳಿದ್ರೆ, ವ್ಯಾಪಾರ ಮಾಡಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಸಂಪೂರ್ಣವಾಗಿ ಕಸದ ರಾಶಿಯನ್ನು ಅಂಗಡಿಗಳ ಮುಂದೆ ತಂದು ಸುರಿದಿರುವಂಥದ್ದು ಗಮನಿಸ್ತಾ ಇದ್ದೀರಾ. ದೀಪಾವಳಿ ಹಬ್ಬದ ಒಂದು ನಿಮಿತ್ತವಾಗಿ ಸಂಪೂರ್ಣವಾಗಿ ಸಾಕಷ್ಟು ಜನ, ಲಕ್ಷಾಂತರ ಸಂಖ್ಯೆಯಲ್ಲಿ ಇವತ್ತು ಚಿಕ್ಕಪೇಟೆಯಲ್ಲಿ ಜನ ಬಂದಿರುವಂಥದ್ದು. ಆದರೆ ಇಷ್ಟು ಸಂಖ್ಯೆಯ ಜನ ಬಂದಿರುವಂಥ ಜಾಗದಲ್ಲಿ ಯಾವ ಥರ ಕಸದಿಂದಾಗಿ ಇಕ್ಕಟ್ಟಾಗಿದೆ ಅನ್ನುವಂಥದ್ದು ನೋಡ್ತಾ ಇದ್ದೀರಾ. ಒಂದು ಕಡೆ ಕಸದಿಂದ ಇಕ್ಕಟ್ಟಾದರೆ, ಈ ದೀಪಾವಳಿ ಸಂದರ್ಭದಲ್ಲಿ ಅಥವಾ ದಸರಾ ಸಂದರ್ಭದಲ್ಲಿ ಈ ಥರದೊಂದು ವ್ಯಾಪಾರದ ನಿರೀಕ್ಷೆಯಲ್ಲಿ ಜನ ಇರ್ತಾರೆ ಅಥವಾ ವ್ಯಾಪಾರಿಗಳಿರ್ತಾರೆ. ಅವರೆಲ್ಲರ ಅಂಗಡಿಗಳು ಇವತ್ತು ಖಾಲಿ ಹೊಡಿತಾ ಇರುವಂಥದ್ದು ಬಿಕಾಸ್ ಆಫ್ ಈ ಕಸ. ಗಾರ್ಬೇಜ್ ಸಿಟಿಯನ್ನು ನಾವು ಇವತ್ತು ಬ್ರ್ಯಾಂಡ್ ಬೆಂಗಳೂರು ಹಾಗೆ ಹೀಗೆ ಅಂತ ಹೇಳಿ ವರ್ಣಿಸ್ಲಿಕ್ಕೆ ಹೊರಡ್ತಾರೆ. ಆದರೆ ಈ ಥರದ ಸ್ಥಿತಿಯಲ್ಲಿ ಇವತ್ತು ಈ ಥರದ ಹಬ್ಬದ ದಿನಗಳಲ್ಲಿ ಒಂದಿಷ್ಟು ವ್ಯಾಪಾರ ಮಾಡ್ಕೋತೀವಿ ಅಂತ ಹೇಳಿದ್ರೆ ಈ ಥರದ ಸಮಸ್ಯೆಗಳನ್ನು ಜನ ಎದುರಿಸಬೇಕಾದಂಥ ಪರಿಸ್ಥಿತಿ ಇದೆ. ಇದು ಕಸ ಇಲ್ಲಿರುವ ವರ್ತಕರು ಹಾಕಿರುವಂಥದ್ದಲ್ಲ, ಬೇರೆ ಬೇರೆ ಭಾಗಗಳಿಂದ ಕಸವನ್ನು ಇಲ್ಲಿ ತಂದು ಸುರಿದಿರುವಂಥದ್ದು. ಈ ಕಸವನ್ನು ಯಾಕೆ ಸುರಿದಿದ್ದಾರೆ, ಏನು ಸುರಿದಿದ್ದಾರೆ, ಅವರಲ್ಲಿ ಉತ್ತರ ಇಲ್ಲ. ಜಾಸ್ತಿ ಮಾತಾಡೋದಕ್ಕೆ ಹೋದರೆ ಇನ್ನೂ ಒಂದು 20 ಗಾಡಿ ಕಸ ತಂದು ಈ ಥರ ಸುರಿತೀವಿ ಅಂದರೆ ಅವ್ರಿಗೆ ಏನೋ ಮಾಮೂಲು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೋ, ಏನು ಮಾಡ್ತಿದ್ದಾರೆ ಅನ್ನುವಂಥದ್ದು ಗೊತ್ತಿಲ್ಲ. ಒಂದಿಷ್ಟು ಜನ ವರ್ತಕರು ವ್ಯಾಪಾರ ಇಲ್ಲದೆ ಸದ್ಯ ಇಲ್ಲಿ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಏನು ರೀಸನ್ಗೋಸ್ಕರ ಸರ್ ಇಲ್ಲಿ ಕಸ ತಂದು ಸುರಿದಿರುವಂಥದ್ದು? ಕಾರಣ ಒಂದೇ, ಪ್ರತಿ ವರ್ಷ ಇದು ಹಾಗೇನೆ ಸುರಿತಾರೆ. ಇವತ್ತಂತ ಏನಿಲ್ಲ, ಪ್ರತಿ ವರ್ಷ ಇದು ಹಾಗೇನೆ ಸುರಿತಾರೆ. ಆಮೇಲೆ BBMP ಕರೆ ಮಾಡಿದ್ರೆ, ಮಾರ್ಷಲ್ ಅವ್ರಿಗೆ ಕರೆ ಮಾಡಿದ್ರೆ ಒಬ್ರು ಕಾಂಟ್ಯಾಕ್ಟ್ ಅವ್ರ ಮತ್ತೆ ಫೋನ್ ಎತ್ತಾರೆ, ಹೇಳ್ತಾರೆ ಎತ್ತಿದ್ದೀವಿ ಅಂತ. ಬಟ್ ಇವತ್ತವರೆಗೂ ಇಷ್ಟು ವರ್ಷದಲ್ಲಿ ನಾವು ಅನುಭವಿಸಿದ್ದೆ ನಮ್ಗೆ ಗೊತ್ತು. ಮಾಮೂಲ್ಪೇಟೆ ಸೇರಿ ಇದು ಮಾಮೂಲ್ಪೇಟೆ ಆಗಲಿ, ಆಮೇಲೆ ಆರ್ ಟಿ ಶೀಟ್ ರೋಡ್ ಸೈಡ್ ಆಗಲಿ, ಚಿಕ್ಕಪೇಟೆ ಮೇನ್ ರೋಡ್ ಸೈಡ್ ಆಗಲಿ, ಪ್ರತಿಯೊಂದು ಏರಿಯಾ ಕಡೆ ಚಿಕ್ಕ ಗಾಡಿ ಬರುತ್ತಲ್ಲ ಇದವ್ರದ್ದು BBMP ಅವ್ರದ್ದು, ಅದೆಲ್ಲ ಬಂದ್ಬಿಟ್ಟು ಇಲ್ಲಿ ಸುರಿದಿದ್ದಾರೆ ಅಂಗಡಿ ಮುಂದೆ. ನೀವು ನೋಡ್ತಿರ್ಬೋದು, ಇದು ಕಮ್ಮಿ ಒಂದು 150 ಫೀಟ್ ಇದೆ ಇದು ಕಸ. ಇವಾಗ ಚಿಕ್ಕಪೇಟೆ ಮಧ್ಯ ರೋಡಲ್ಲಿ ಇದು ಆಗಿದೆ ಅಂದರೆ ನೀವೇ ಲೆಕ್ಕ ಮಾಡ್ಕೊಳ್ಳಿ. ಜನ ಪಾಪ ದೂರದಿಂದ ಬರ್ತಾರೆ ಒಂದು ಪರ್ಚೇಸ್ ಮಾಡೋಣ. ಚಿಕ್ಕಪೇಟೆಗೆ ಬರೋದು ರೀಸನ್ನು ಹೋಲ್ಸೇಲ್ಗೆ ಬಟ್ಟೆ ಸಿಗೋತ್ತಂತ ಬರ್ತಾರೆ. ಇಂಥದ್ರಲ್ಲಿ BBMP ಅವ್ರು ಬಂದುಬಿಟ್ಟು ಈ ಥರ ಅವ್ರು ಸುರಿತಾರೆ, ಕಸನ ಸುರಿತಾರೆ, ತೆಗಿತಾರೆ. ಸರಿ ಆಯಿತು, ಕೆಲಸ ಚೆನ್ನಾಗಿ ಮಾಡ್ತಾರೆ. ಬಟ್ ಇವತ್ತಿನ ದೀಪಾವಳಿ ಟೈಮ್ ಸಂಬಂಧದಲ್ಲಿ ಪ್ರತಿ ವರ್ಷ ಇದು ಮಾಡೋದು ಯಾಕೆ? ಅಂಗಡಿಯವರು ಕ್ಲೀನ್ ಮಾಡ್ತಾರೆ, ಸರಿ ಆಯಿತು, ಕಸನ ತೆಗ್ಬಿಟ್ಟು ಬಿಸಾಕ್ತಾರೆ. ಬಟ್ ಅವ್ರ ಜವಾಬ್ದಾರಿ ಅಲ್ವಾ? ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಸ್ವಸ್ತಿ ಕನ್ಯಾಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.